ವಾರಾಹಿ ನೀರಾವರಿ ಯೋಜನೆಯಲ್ಲಿ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಮಂಜೂರಾದ ಏತ ನೀರಾವರಿ ಯೋಜನೆಗೆ ಏಕಾಏಕಿ ತಡೆಯೊಡ್ಡಲಾಗಿದೆ. ವಾರಾಹಿ ನೀರಾವರಿ ಯೋಜನೆಯಲ್ಲಿ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ. ಮಂಜೂರಾಗಿದೆ ಆಲ್ರೆಡಿ ಏತ ನೀರಾವರಿ ಯೋಜನೆಗೆ, ಬಟ್ ಇವಾಗ ಏಕಾಏಕಿ ತಡೆ ಒಡ್ಡಲಾಗಿದೆ. ರೈತ ಸಂಘದ ನೇತೃತ್ವದಲ್ಲಿ ಸಾರ್ವಜನಿಕರು ಕೂಡ ಹೋರಾಟ ಮಾಡೋದಕ್ಕೂ ಮುಂದಾಗಿದ್ದಾರೆ. ಸುಮಾರು 5 ದಶಕ ಅಂದ್ರೆ 50 ವರ್ಷಗಳಿಂದ ಕೂಡ ಈ ಯೋಜನೆ ನಿರ್ಮಾಣ ಹಂತದಲ್ಲಿದೆ. ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಸ್ವರೂಪವನ್ನ ಬದಲಾವಣೆ ಮಾಡಿಕೊಳ್ಳಬೇಕು. ಈ ಯೋಜನೆಯ ಸ್ವರೂಪ ಬದಲಾವಣೆಗೆ ಸಂಬಂಧಪಟ್ಟಂತೆ ತೀವ್ರ ವಿರೋಧ ಭಾಸವಾಗ್ತಾ ಇದೆ. ವಾರಾಹಿ ಬಲದಂಡೆ ಕಾಲುವೆಯ ಬಲಭಾಗದಲ್ಲಿರುವ ಸಿದ್ದಾಪುರ, ಅಂಪಾರು, ಅಜ್ರಿ, ಕೊಡ್ಲಾಡಿ, ಹೊಸಂಗಡಿ ಗ್ರಾಮಗಳಿಗೆ ಇದರಿಂದ ಅನುಕೂಲ ಆಗತ್ತೆ. ಸುಮಾರು 1200 ಹೆಕ್ಟೇರ್ ಕೃಷಿ ಭೂಮಿಗೂ ಕೂಡ ನೀರಾವರಿ ಸೌಲಭ್ಯ ಸಿಗತ್ತೆ. ಇನ್ನು ತಾಂತ್ರಿಕ ಅಂಶಗಳನ್ನ ಕೂಡ ಪರಿಗಣಿಸಿದ ನಂತರ ವಾರಾಹಿ ಡೈವರ್ಷನ್ ಜೊತೆಗೆ ಮೇಲ್ಭಾಗದ ಜಾಕ್ವೆಲ್ ಅನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಬಟ್ ಈಗ ಮೇಲ್ಭಾಗದ ಬದಲಾಗಿ ಹೊಳೆಯನ್ನ ಹರಿಸಲಾಗ್ತಾ ಇದೆ. ಶಂಕರನಾರಾಯಣ ದೇವಸ್ಥಾನದ ಬಳಿ ಜಾಕ್ವೆಲ್ ಅನ್ನ ನಿರ್ಮಿಸಬೇಕು ಅನ್ನೋದಾಗಿ ಕೂಡ ಸರ್ಕಾರ ಈ ಹಿಂದೆ ಆದೇಶವನ್ನ ಕೊಟ್ಟಿತ್ತು. ಈ ಆದೇಶದ ವಿರುದ್ಧ ಸ್ಥಳೀಯ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ವಿಡಿಯೋ ಮಾಡಿ ಇಲ್ವಾ ವಿಡಿಯೋ ಮಾಡಿ ಹಿಡ್ಕೊ ಗಟ್ಟಿ ಮಾಡಿ ಹಿಡ್ಕೊ ಮೊಬೈಲ ವಿಡಿಯೋ ಮಾಡಿ ಸಿದ್ದಾಪುರ ಏತ ನೀರಾವರಿ ಯೋಜನೆಯ ಪರ ಜನಾಗ್ರಹ ಸಭೆ ನಡೆಯಲಿದೆ. ಸಿದ್ದಾಪುರ ಸರ್ಕಲ್ ಬಳಿ ರೈತ ಸಂಘದಿಂದ ಪ್ರತಿಭಟನೆ ಆಗತ್ತೆ. ಉಡುಪಿ ಜಿಲ್ಲಾ ರೈತ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ ಆಗತ್ತೆ. ವಿವಿಧ ರಾಜಕೀಯ ಮುಖಂಡರು ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗ್ತಾರೆ. ಕೈ ನಾಯಕ ಪ್ರತಾಪ ಚಂದ್ರ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಇದರ ಜೊತೆಗೆ ಶಾಸಕ ಗುರುರಾಜ ಗಂಟಿಹೊಳೆ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೆ ಮಾಜಿ ಶಾಸಕ ಗೋಪಾಲ ಪೂಜಾರಿ ವಿರುದ್ಧ ರೈತರು ಆಕ್ರೋಶ ಹೊರಹಾಕ್ತಿರೋದು. ಯೋಜನೆಗೆ ತಡೆ ತಂದಿರುವ ಆರೋಪವನ್ನ ಈಗಾಗಲೇ ಪೂಜಾರಿ ಅವರು ಎದುರಿಸುತ್ತಿದ್ದಾರೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ವಿರುದ್ಧವೂ ಕೂಡ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಪವರ್ ಪ್ರಾಜೆಕ್ಟ್ ಇದೆ, ನೀರು ಬಂದಾಯ್ತು. ಇವಾಗ ಯಾವುದೇ ಪ್ರಾಜೆಕ್ಟ್ ಕಾಮಗಾರಿ ಅಲ್ಲಿ ಮೋಟರ್ ರನ್ ಆಗ್ತಾ ಇಲ್ಲ. ಇದು ಸೀಪೇಜ್ ನೀರು ಮಾತ್ರ, ಈಗ ಓವರ್ಫ್ಲೋ ನೀರು ಬರ್ತಾ ಇಲ್ಲ. ಸೀಪೇಜ್ ನೀರಲ್ಲಿ ಶಿವಲಿಂಗ ಅದೀಗ ಶಿವಲಿಂಗ ಬರ್ತಾ 5 ಫೀಟ್ ನೀರು. ಯಾವುದೇ ಕಾರಣಕ್ಕೆ ನಮ್ಮ ಶಿವಲಿಂಗದ ನೀರು ಕಡಿಮೆ ಆಗುವುದಿಲ್ಲ, ಬಿಸಿಲು ಬಿಡುವುದಿಲ್ಲ. ಯಾವುದೇ ರೀತಿಯ ತೊಂದರೆ ಇದೆ. ಒಂದು ಸೀಪೇಜ್ ನೀರು ಡ್ಯಾಮ್ ಅಲ್ಲಿ ಸೀಪೇಜ್ ಆಗಿರುವಂಥ ನೀರು ನೀರಲ್ಲ. ಇನ್ನು 5 ಮಿನಿಟ್ಸಲ್ಲಿ ಮೋಟರ್ ಓವರ್ಫ್ಲೋ ನೀರು ಬರ್ತದೆ. ಈ ಪೊಸಿಷನ್ ಅಲ್ಲಿ ಓವರ್ಫ್ಲೋ ನೀರು ಬರ್ತದೆ. ಇದ್ರ ಮೇಲೆ ಸಿದ್ದಾಪುರ ಏತ ನೀರಾವರಿಯ ಯೋಜನೆಯ ಪರ ಇವತ್ತು ಜನಾಗ್ರಹ ಸಭೆ ಕೂಡ ನಡೆಯುತ್ತೆ. ಸಿದ್ದಾಪುರ ಸರ್ಕಲ್ ಬಳಿ ರೈತ ಸಂಘದಿಂದ ಪ್ರತಿಭಟನೆಯಾಗುತ್ತೆ. ವಿವಿಧ ರಾಜಕೀಯ ಮುಖಂಡರು ಹಾಗೆ ಸಾರ್ವಜನಿಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಮುಖ್ಯವಾಗಿ ಕೈ ನಾಯಕ ಪ್ರತಾಪ ಚಂದ್ರ ಶೆಟ್ಟಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಈ ಪ್ರತಿಭಟನೆಯಲ್ಲಿ ಶಾಸಕ ಗುರುರಾಜ ಗಂಟಿಹೊಳಿ ಭಾಗಿಯಾಗ್ತಾರೆ. ಮಾಜಿ ಶಾಸಕ ಗೋಪಾಲ ಪೂಜಾರಿ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಲಿದ್ದಾರೆ. ಯಾಕಂದ್ರೆ ಯೋಜನೆಯ ತಡೆ ತಂದಿರುವ ಆರೋಪವನ್ನ ಪೂಜಾರಿಯವರು ಅಂದ್ರೆ ಗೋಪಾಲ ಪೂಜಾರಿ ಅವರು ಎದುರಿಸುತ್ತಿದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ವಿರುದ್ಧವೂ ಕೂಡ ಆಕ್ರೋಶ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಪ್ರತಿಭಟನೆಯ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ.